ಈಗಿನ ಪರಿಸ್ಥಿತಿಯಲ್ಲಿ ಚಂಡಮಾರುತದಿಂದ ಎಷ್ಟೆಲ್ಲ ಅನಾಹುತಗಳು ಆಗ್ತಾ ಇದೆ ಅನ್ನೋದನ್ನು ನಾವು ನೋಡ್ತಾನೆ ಇದ್ದೀವಿ. ಹಾಗಿದ್ರೆ ಈ ಚಂಡಮಾರುತ ಹೇಗೆ ಬರುತ್ತೆ ಇದನ್ನು ತಿಳ್ಕೊಳ್ಳೋ ಆಸಕ್ತಿ ಇದ್ದರೆ ಈ ವಿಡಿಯೋ ನೋಡಿ. ಚಂಡಮಾರುತ ಇದು ಹವಾಮಾನದ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಲ್ಲಿ ಗಾಳಿಯ ಒತ್ತಡ ಕಡಿಮೆ ಇರುತ್ತೋ ಆ ಪ್ರದೇಶದತ್ತ ಗಾಳಿ ತಿರುಗುತ್ತಾ ಬರೋದನ್ನು ಚಂಡಮಾರುತ ಅಂತ ಹೇಳಲಾಗುತ್ತೆ. ಕಡಿಮೆ ಒತ್ತಡ ಅಂದರೆ ಅಲ್ಲಿ ಗಾಳಿಯ ಪ್ರಮಾಣ ಕಡಿಮೆ ಇರುತ್ತೆ. ಆಗ ಅಲ್ಲಿ ಸಾಂದ್ರತೆ ಕಡಿಮೆ ಆಗಿ ಗಾಳಿಯ ತೂಕ ಸಹ ಕಡಿಮೆ ಆಗುತ್ತೆ. ಈ ಒತ್ತಡ, ಈ ಸಾಂದ್ರತೆ ಏನು ಅರ್ಥ ಆಗ್ತಾ ಇಲ್ಲ ಅಂದರೆ ಹಾಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ನಾವು ಮಾಡು ಭಾಷೆಯಲ್ಲಿ ಹೇಳೋದಾದ್ರೆ, ಉದಾಹರಣೆಗೆ ನೀವೇ ಹೇಳಿ, ಬಿಸಿ ಗಾಳಿ ಭಾರ ಇರುತ್ತೋ ಅಥವಾ ತಣ್ಣನೆ ಗಾಳಿ ಭಾರ ಇರುತ್ತೋ? ಸರಿ, ಈಗ ನೀವು ಒಂದು ಏರ್ ಕಂಡೀಷನಿಂಗ್ ಇರೋವಂಥ ರೂಮ್ಗೆ ಹೋಗ್ತಾ ಇದ್ದೀರಾ ಅಂತ ಅನ್ಕೊಳ್ಳೋಣ. ಆಗ ನಿಮಗೆ ತಣ್ಣನೆ ಗಾಳಿ ಫಸ್ಟ್ ಎಲ್ಲಿಗೆ ಬಂದು ತಗ್ಲುತ್ತೆ? ಕಾಲಿಗೆ. ಯಾಕಂದರೆ ತಣ್ಣನೆ ಗಾಳಿ ಭಾರ ಇರುತ್ತೆ, ಅದಕ್ಕೆ ಅದು ಕೆಳಗಿರುತ್ತೆ. ಅದೇ ಬಿಸಿ ಗಾಳಿ ಹಗುರ ಇರುತ್ತೆ, ಅದಕ್ಕೆ ಅದು ಮೇಲಿರುತ್ತೆ. ಹಾಗೆ ನೀವು ಹಾಟ್ ಏರ್ ಬಲೂನ್ ನೋಡಿದ್ದೀರಾ? ಅದರಲ್ಲಿ ಇಲ್ಲಿ ಬೆಂಕಿ ಹಚ್ಚಿರ್ತಾರೆ. ಅದರಿಂದ ಬಿಸಿ ಗಾಳಿ ಆ ಬಲೂನ್ ಒಳಗೆ ಹೋಗ್ತಾ ಇರುತ್ತೆ. ಆಗ ಆ ಬಿಸಿ ಗಾಳಿ ಹಗುರ ಇರೋದ್ರಿಂದ ವಾತಾವರಣದಲ್ಲಿರೋ ಭಾರವಾದ ತಣ್ಣನೆ ಗಾಳಿಯಿಂದ ಮೇಲ್ ಹೋಗ್ತಾ ಇರುತ್ತೆ. ಈಗಲಾದ್ರೂ ಒತ್ತಡ, ಸಾಂದ್ರತೆ ಅಂದ್ರೆ ಏನು ಅಂತ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಹಾಗೆ ಈ ವಾತಾವರಣದಲ್ಲಿ ಗಾಳಿ ಭಾರಿ ರಭಸವಾಗಿ ಒಂದ್ ಕಡೆ ಬೀಸ್ತಾ ಇರುತ್ತೆ. ಅದು ಎಲ್ಲಿಗೆ ಬೀಸ್ತಾ ಇರುತ್ತೆ ಅಥವಾ ಎಲ್ಲಿಗೆ ಹೋಗ್ತಾ ಇರುತ್ತೆ ಅಂತ ಗೊತ್ತಾ? ಆ ಹೋಗ್ತಾ ಇರೋ ಗಾಳಿ ತಣ್ಣನೆ ಗಾಳಿ ಆಗಿರುತ್ತೆ, ಅಂದ್ರೆ ಅಧಿಕ ಒತ್ತಡದ ಗಾಳಿಯಾಗಿರುತ್ತೆ. ಅದು ಬಿಸಿ ಹಗುರವಾದ ಗಾಳಿ ಇರೋ ಕಡೆ ಅಂದ್ರೆ ಕಡಿಮೆ ಒತ್ತಡದ ಗಾಳಿ ಇರೋ ಪ್ರದೇಶದ ಕಡೆ ರಭಸವಾಗಿ ಹೋಗ್ತಾ ಇರುತ್ತೆ. ಹೀಗೆ ಎಲ್ಲ ಕಡೆಯಿಂದನೂ ಅಧಿಕ ಒತ್ತಡದ ಗಾಳಿ ಸುತ್ತುವರಿಯುತ್ತಾ ಬರುತ್ತೆ. ಆಗ ಸೃಷ್ಟಿಯಾಗುವುದೇ ಈ ಚಂಡಮಾರುತ. ಅದ್ ಸರಿ, ಈ ತಣ್ಣನೆ ಗಾಳಿ ಬಿಸಿ ಗಾಳಿ ಇರೋ ಕಡೆ ಯಾಕೆಷ್ಟು ರಭಸವಾಗಿ ಹೋಗುತ್ತೆ ಅಂತ ನಿಮಗೆ ಗೊತ್ತಾ? ಯಾಕಂದ್ರೆ ಮೊದಲು ಈ ಎಕ್ಸ್ಪೆರಿಮೆಂಟ್ ನೋಡ್ಕೊಂಬಂದು ಇಲ್ಲಿ ಬೇಯಿಸಿ ಸಿಪ್ಪೆ ತೆಗೆದ ಒಂದು ಮೊಟ್ಟೆ ಹಾಗೆ ಒಂದು ಗ್ಲಾಸ್ ಬಾಟಲ್ ಅನ್ನ ತಗೊಂಡಿದ್ದಾರೆ. ಆ ಗ್ಲಾಸ್ ಬಾಟಲ್ ಮೇಲೆ ಮೊಟ್ಟೆಯನ್ನಿಟ್ಟು ಪ್ರೆಸ್ ಮಾಡಿದ್ರು ಆ ಮೊಟ್ಟೆ ಒಳಗೆ ಹೋಗಲ್ಲ. ಯಾಕಂದ್ರೆ ಆ ಗ್ಲಾಸ್ ಬಾಟಲ್ ಅಲ್ಲಿ ಅಧಿಕ ಒತ್ತಡದ ಗಾಳಿ ಇರುತ್ತೆ, ಹಾಗೆ ವಾತಾವರಣದಲ್ಲೂ ಅಧಿಕ ಒತ್ತಡದ ಗಾಳಿ ಇರುತ್ತೆ. ಅದರಿಂದ ಆ ಬಾಟಲ್ ಒಳಗೆ ಒಂದು ಪೇಪರ್ಗೆ ಬೆಂಕಿ ಹಚ್ಚಿ ಹಾಕ್ಬೇಕು. ಆಗ ಆ ಮೊಟ್ಟೆ ಆ ಬಾಟಲ್ ಒಳಗೆ ಬೀಳುತ್ತೆ. ಯಾಕಂದ್ರೆ ಆ ಬಾಟಲ್ ಒಳಗೆ ಪೇಪರ್ಗೆ ಬೆಂಕಿ ಹಚ್ಚಿದಾಗ ಆ ಬಾಟಲ್ ಒಳಗಿರೋ ಆಕ್ಸಿಜನ್ ಅನ್ನ ಬಳಸ್ಕೊಂಡು ಆ ಅಧಿಕ ಒತ್ತಡದ ಗಾಳಿಯನ್ನ ಖಾಲಿ ಮಾಡುತ್ತೆ. ಆಗ ಆ ಬಾಟಲ್ ಒಳಗೆ ಕಡಿಮೆ ಒತ್ತಡ ಅಥವಾ ನಿರ್ವಾತ ಸ್ಥಿತಿ ಉಂಟಾಗುತ್ತೆ. ಆಗ ವಾತಾವರಣದಲ್ಲಿರೋ ಅಧಿಕ ಒತ್ತಡದ ಗಾಳಿ ಬಾಟಲ್ ನ ಒಳಗಿರೋ ನಿರ್ವಾತ ಸ್ಥಳವನ್ನ ಆವರಿಸ್ಕೊಳ್ಳೋಕ್ಕೋಸ್ಕರ ಆ ಮೊಟ್ಟೆ ಮೇಲೆ ಪ್ರೆಷರ್ ಹಾಕೋಕೆ ಸ್ಟಾರ್ಟ್ ಮಾಡುತ್ತೆ. ಆಗ ಆ ಮೊಟ್ಟೆ ಬಾಟಲ್ ಒಳಗೆ ಬೀಳೋದ್ರ ಮೂಲಕ ವಾತಾವರಣದ ಅಧಿಕ ಒತ್ತಡದ ಗಾಳಿ ಬಾಟಲ್ ನ ನಿರ್ವಾತ ಸ್ಥಳವನ್ನ ತುಂಬಿಕೊಳ್ಳುತ್ತೆ. ಸಾಮಾನ್ಯವಾಗಿ ಸಮುದ್ರದ ಮೇಲ್ಮೈ ತಾಪಮಾನ ಕನಿಷ್ಠ 26.5 ಡಿಗ್ರಿ ಸೆಲ್ಸಿಯಸ್ ಆದಾಗ ಆ ಬೆಚ್ಚಗಿನ ಸಮುದ್ರದ ಮೇಲೆ ಚಂಡಮಾರುತಗಳು ಏಳುವಂತಹ ಸಾಧ್ಯತೆ ಹೆಚ್ಚಿರುತ್ತೆ. ಮತ್ತೆ ಈ ಚಂಡಮಾರುತ ಉತ್ತರ ಗೋಳಾರ್ಧದಲ್ಲಿ ಅಪ್ರದಕ್ಷಿಣಾಕಾರದಲ್ಲಿ ಹಾಗೆ ದಕ್ಷಿಣ ಗೋಳಾರ್ಧದಲ್ಲಿ ಪ್ರದಕ್ಷಿಣಾಕಾರದಲ್ಲೂ ತಿರುಗತ್ತೆ. ಹಾಗೆ ಇದನ್ನ ಚಂಡಮಾರುತದ ಕಣ್ಣು ಅಂತ ಸಹ ಕರೆಯಲಾಗುತ್ತೆ.